ಹಾಸನ ಆಯಿತು. ಇದೀಗ ಮಂಡ್ಯದಲ್ಲಿ ಮರಗಳ ಮಾರಣ ಹೋಮವಾಗಿದೆ. ಗಾಂಧಿ ಗ್ರಾಮವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಮರಗಳ ಮಾರಣ ಹೋಮವೇ ಆಗಿದೆ. ಈ ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಮಲ್ಲಿಗೆರೆ ಸ್ಥಳದಲ್ಲಿ. ಅಲ್ಲಿ ಎಫ್ಐಆರ್ ದಾಖಲಾದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದ್ರು ಕೂಡ ಆರೋಪಿ ರಮೇಶ್ನ ಅರೆಸ್ಟ್ ಮಾಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಅಂದರೆ ಹಾಸನದಲ್ಲೂ ಇದೇ ರೀತಿ ಘಟನೆ ನಡೆದಿತ್ತು. ಆದರೆ ಹಾಸನಕ್ಕೊಂದು ಮಂಡ್ಯಕ್ಕೊಂದು ಕಾನೂನು ಇದೆಯಾ ಅನ್ನುವಂಥ ಅನುಮಾನ ಪ್ರಶ್ನೆ ಕಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಸನದಲ್ಲಿ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಅರೆಸ್ಟ್ ಆಗ್ತಾರೆ ಮರಗಳ ಮಾರಣ ಹೋಮ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಜಾಮೀನು ಪಡ್ಕೊಂಡು ಬಿಡುಗಡೆಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಬಂಧನಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆಯಾ? ಮಂಡ್ಯ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಕಾನೂನು ಬಾಹಿರವಾಗಿ ಬೃಹತ್ ಮರಕ್ಕೆ ಕೊಡಲಿ ಏಟನ್ನು ಕೊಡಲಾಗಿದೆ. ಅರಣ್ಯ ಇಲಾಖೆಯ ಅನುಮತಿನೇ ಇಲ್ಲ. ಅರಣ್ಯ ಇಲಾಖೆಯ ಅನುಮತಿ ಪಡ್ಕೊಳ್ಳದೇನೆ ಮರಗಳಿಗೆ ಕೊಡಲಿ ಏಟು ಕೊಡಲಾಗಿದೆ. ಕಾಂಗ್ರೆಸ್ ಎಂಎಲ್ಸಿ ಮಧು ಮಾದೇಗೌಡ ಅಣತಿಯಂತೆ ಕಾರ್ಯವನ್ನು ನಿರ್ವಹಿಸಲಾಗ್ತಾ ಇದೆಯಾ? ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದರೂ ಕೂಡ ಆರೋಪಿ ರಮೇಶ್ನನ್ನ ಬಂಧನ ಮಾಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಮಲ್ಲಿಗೆರೆಯಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಹಾಸನದಲ್ಲೂ ಕೂಡ ಇದೇ ರೀತಿಯಾಗಿ ಮರಗಳ ಮಾರಣ ಹೋಮವಾಯಿತು. ಅಲ್ಲಿ ಎಫ್ಐಆರ್ ದಾಖಲಿಸಿದ್ರು, ಜೊತೆಗೆ ಅರೆಸ್ಟ್ ಕೂಡ ಮಾಡಿದ್ರು ಪ್ರತಾಪ್ ಸಿಂಹ ಅವರ ಸಹೋದರನನ್ನ. ಆದರೆ ಇಲ್ಲಿ ಮರಗಳ ಮಾರಣ ಹೋಮ ಆಗಿದೆಯಲ್ಲ, ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ. ಮರಗಳ ಮಾರಣ ಹೋಮ ಆಗಿದೆ, ಎಫ್ಐಆರ್ ದಾಖಲಾಗಿದೆ. ಆದರೂ ಕೂಡ ಬಂಧನಕ್ಕೆ ಯಾಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಈ ಕುರಿತು ಡೀಟೇಲ್ಸ್ ಕೊಡೋದಾದ್ರೆ ಆನಂದ್. ಶರತ್, ಅರಣ್ಯ ಇಲಾಖೆಯಲ್ಲಿ ಹಾಸನಕ್ಕೊಂದು ಮಂಡ್ಯಕ್ಕೊಂದು ಕಾನೂನು ಇದೆಯಾ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು. ಕಾರಣ ಏನು ಅಂದ್ರೆ ಏನು ಅರಣ್ಯ ಇಲಾಖೆಯ ಅನುಮತಿ ಪಡೆಯದಂತೆ ಮರ ಕಡಿದಿದ್ದ ಪ್ರಕರಣದಲ್ಲಿ ಹಾಸನ ಅರಣ್ಯ ಇಲಾಖೆ ಅಧಿಕಾರಿಗಳು ಎಫ್ಐಆರ್ ನಲ್ಲಿ ಪ್ರತಾಪ್ ಸಿಂಹ ಅವರ ತಮ್ಮನ ಹೆಸರಿಲ್ಲ ಅಂದ್ರೂ ಕೂಡ ಅರೆಸ್ಟ್ ಮಾಡಿದ್ರು. ಆದ್ರೆ ಮಂಡ್ಯದ ಮಲ್ಲಿಗೆರೆ ಬಳಿ ಸರ್ಕಾರಿ ಜಮೀನಲ್ಲಿ ಇದ್ದಂತ 19 ಬೃಹತ್ ಮರಗಳನ್ನ ಕಡಿದಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎಂಎಲ್ಸಿ ಅವರನ್ನ ಕೈ ಬಿಟ್ಟಿರುವಂತದ್ದು ಪ್ರಕರಣದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನು ಮರ ಕಡಿದಿರುವಂತ ಜಾಗ ಇದೆ, ಅದು ಮೂಲತಃ ರೇಷ್ಮೆ ಇಲಾಖೆಗೆ ಸೇರಿದಂತ ಜಾಗ. ಆ ಜಾಗದಲ್ಲಿ 20 ಎಕರೆಯನ್ನ ಗಾಂಧಿ ಸ್ಮಾರಕ ಟ್ರಸ್ಟ್ಗೆ ನೀಡಲಾಗಿತ್ತು. ಈಗಾಗಲೇ 10 ಎಕರೆಯನ್ನ ಅವ್ರಾಗ್ಲೇ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಇನ್ನೂ 10 ಎಕರೆ ಅವರು ವಶಕ್ಕೆ ಪಡ್ಕೊಳ್ಬೇಕಾಗಿದೆ. ಅಂತಹ ಜಮೀನಲ್ಲಿ 19 ಬೃಹತ್ ಮರಗಳಿದ್ದು, 19ಕ್ಕೂ ಹೆಚ್ಚು ಬೃಹತ್ ಮರಗಳಿದ್ದು, ಅದ್ರಲ್ಲಿ 19 ಮರಗಳನ್ನ ಕಡಿದು ಹಾಕಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತ ಮಧುಜಿ ಮಾದೇಗೌಡರ ಸೂಚನೆ ಮೇರೆಗೆ ಮರಗಳನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ನೇತೃತ್ವದಲ್ಲಿ ಕಡಿಸಲಾಗಿತ್ತು. ಸದ್ಯ ಈಗ ರಮೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದ್ರೆ ನಾನೇ ಮರ ಕಡಿಯೋದಕ್ಕೆ ಸೂಚನೆ ನೀಡಿದ್ದೆ ಅಂತ ಮಾಧ್ಯಮಗಳ ಮುಂದೆ ಒಪ್ಪಿಕೊಂಡ್ರು ಕೂಡ ಮಧುಜಿ ಮಾದೇಗೌಡರ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕ ಅನ್ನೋ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರ ತಮ್ಮನನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಎಂಎಲ್ಸಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಈ ಕೇಸ್ ಕೂಡ ದಾಖಲು ಮಾಡ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಎಫ್ಐಆರ್ ದಾಖಲು ಮಾಡ್ಕೊಂಡು ರಮೇಶ್ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತನಿಖೆ ಹಂತದಲ್ಲಿದೆ. ತನಿಖೆ ಆದ ಬಳಿಕ ನಾವು ಅರೆಸ್ಟ್ ಮಾಡ್ಬೇಕಾ ಬಿಡ್ಬೇಕಾ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಸದ್ಯ ಅಲ್ಲಿದ್ದಂತ ಒಂದಷ್ಟು ಮರಗಳನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೊಂಡು ಬಂದಿರುವಂತದ್ದು. ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ಏನು ಎಂಎಲ್ಸಿ ವಿರುದ್ಧ ಎಫ್ಐಆರ್ ದಾಖಲು ಮಾಡದಂತೆ ಇರೋದ್ರ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.